ಒಂದ್ ರೀತಿಲಿ ನಾನೇ ನಿನ್ ಪಾಲಿಗೆ ಸಮಸ್ಯೆ ಆಗ್ತಿದ್ದೀನಣ್ಣ. ಚೇಚೆ ಬಿಡ್ತು ಅನ್ನಮ್ಮ, ನೀನ್ ನನ್ನ ಸಮಸ್ಯೆ ಅಲ್ಲ, ನನ್ನ ಸಂತೋಷನಮ್ಮ ನೀನು, ನನ್ನ ಉಸಿರು ನೀನು. ಶಿವರಾಜು, ನೀನು ನಿನ್ನ ತಂಗಿ ಸಂತೋಷದಲ್ಲಿ ನಿನ್ನ ಸಂತೋಷ ಕಾಣ್ತೀಯ ಅನ್ನೋದು ನಿಜ. ಆದರೆ ಆ ಸಂತೋಷನೇ ನಿನ್ನ ಜೀವನ ಅನ್ಕೊಂಡ್ಬಿಟ್ಟಿದ್ದೀಯಾ. ಅವಳು ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಲ್ವಾ. ಇನ್ಮೇಲೆ ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾವು ಸ್ವಂತ ಮಗಳ ಥರ ನೋಡ್ಕೋತೀವಿ. ನೀನು ನೆಮ್ಮದಿಯಾಗಿರು. ಹೇಗ್ ನೆಮ್ಮದಿಯಾಗಿರ್ತಾನ ಮಾವ? ಕಟ್ಕೊಂಡು ಹೆಂಡತಿ ಅತ್ತೆ ಮಾವ ಎಲ್ಲ ಜೈಲಲ್ಲಿ ಇರ್ಬೇಕಾದ್ರೆ ಅವನ್ ಹೇಗ್ ತಾನೇ ಸಂತೋಷವಾಗಿರ್ತಾನೆ? ಪುಟಿ, ಮೊದಲು ನೀನು ಅಳೋದನ್ನ ನಿಲ್ಸಮ್ಮ. ನೀನು ಅಳೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಎಲ್ಲ ಆರಂಭಕ್ಕೂ ಒಂದು ಅಂತ್ಯ ಅನ್ನೋದಿರತ್ತೆ. ಹಾಗೆ ನಮ್ಮ ಜ್ಯೋತಿ ಸಮಸ್ಯೆನೂ ಆದಷ್ಟು ಬೇಗ ಬಗೆಹರಿಯತ್ತೆ. ನಾವು ಮತ್ತೆ ಒಂದಾಗಿ ಬಾಳ್ತೀವಿ. ನನ್ನ ಮಾತನ್ನ ನಂಬಮ್ಮ. ಇಲ್ಲ ಅಣ್ಣ, ನನಗೆ ಯಾಕೋ ಆ ನಂಬಿಕೆ ಬರ್ತಾ ಇಲ್ಲ. ಸೂರ್ಯ ಹೋದ ಕಡೆನೆ ಸೂರ್ಯಕಾಂತಿ ತಿರ್ಗೋ ಹಾಗೆ ನಿನ್ ಕಡೆನೆ ಸಮಸ್ಯೆಗಳು ಸಾಲ್ಗಟ್ಕೊಂಡು ಬರ್ತಾ ಇದೆ. ಒಂದಾದ್ಮೇಲೆ ಒಂದು ಎಲ್ಲ ನನ್ನ ಸ್ವಾರ್ಥದಿಂದ. ನನ್ನ ಸ್ವಾರ್ಥಿ ಅಣ್ಣ. ಸಮಸ್ಯೆ ಅಂತ ಬಂದ್ರೆ ನಿನ್ ಮುಂದೆ ಬಂದು ನಿಲ್ತೀನಿ. ಆದ್ರಿಂದ ನಿನಗೆಷ್ಟು ನೋವು ಆಗ್ಬೋದು ಅಂತ ನಾನು ಯೋಚನೆನೂ ಕೂಡ ಮಾಡಲ್ಲ. ಏನಮ್ಮ ನೀನು? ಕಷ್ಟ ಅಂತ ಬಂದಾಗ ನಿನಗೆ ನಾನಲ್ದೆ ಇನ್ಯಾರಮ್ಮ ಆಗ್ತಾರೆ? ನಾನು ಬದುಕಿರೋವರೆಗೂ ನೀನು ನೆರಳಾಗಿರ್ತೀನಮ್ಮ. ಅದು ನನ್ನ ಕರ್ತವ್ಯನಮ್ಮ. ಹಾಗೆ ನಮ್ದೊಂದು ಕರ್ತವ್ಯ ಇದೆ ಬಾವ. ಗೊತ್ತಿದ್ದು ಗೊತ್ತಿಲ್ದೇನೋ ನೀನು ಪಡ್ತಾ ಇರೋ ಕಷ್ಟಕ್ಕೆ ನಾನು ಒಂದು ಮುಖ್ಯವಾದ ಕಾರಣ. ನಾನೇ ನಿನ್ನ ಬಲವಂತ ಮಾಡಿ ನಿನ್ನ ಜ್ಯೋತಿ ಮದುವೆ ಮಾಡಿಸ್ದೆ. ಇಲ್ಲ ಅಂದಿದ್ರೆ ನೀನಿಷ್ಟಪಟ್ಟಿದ್ದ ಹುಡುಗಿ ಜೊತೆ ಸುಖವಾಗಿರ್ತಾ ಇದ್ದೆ. ನಾನು ಮಾಡಿರೋ ತಪ್ಪಿಂದ ಇದುವರೆಗೂ ನೀನು ಯಾವ ಸುಖ ಶಾಂತಿನೂ ಕಂಡಿಲ್ಲ. ಇನ್ಮೇಲಾದರೂ ನೀನು ಬದುಕು ಚೆನ್ನಾಗಿರ್ಬೇಕು ಬಾವ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಹೊರಟಿದ್ದೀರಾ ಮಾವ? ನಾವಿಬ್ರು ಸೇರಿ ನಿಮ್ಮ ಅಣ್ಣಂಗೆ ಹೊಸ ಬದುಕು ಕಟ್ಕೊಡ್ಬೇಕು ತುಳಸಿ. ನಾವಿಬ್ರು ಸೇರಿ ನಿಮ್ಮ ಅಣ್ಣಂಗೆ ಹೊಸ ಬದುಕು ಕಟ್ಕೊಡ್ಬೇಕು ತುಳಸಿ. ಏನು ಇನ್ನೊಂದು ಹೊಸ ಬದುಕ? ದಯವಿಟ್ಟು ಅಂತ ತಪ್ಪು ಮಾಡಬೇಡ ಇಂದ್ರ. ಒಬ್ಬ ಮನುಷ್ಯನಿಗಿರೋದು ಒಂದೇ ಬದುಕು. ಅದರಲ್ಲಿ ಹೊಸದು ಹಳೆದು ಅಂತ ಏನೂ ಇಲ್ಲ. ಬಾಬಾ, ಹಾಗಂತ ನೀನೇ ನಿನ್ನ ಸುತ್ತ ಬೇಲಿ ಹಾಕ್ಕೊಂಡಿದ್ಯಾ. ದಯವಿಟ್ಟು ಅದನ್ನು ಕಿತ್ತು ಆಚೆ ಬಾ. ನಾನು ತುಳಸಿ ನಿನಗೊಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀವಿ. ನೀನೇನು ಹೇಳ್ತೀಯ ತುಳಸಿ? ನಾವಿಬ್ರು ಸೇರಿಕೊಂಡು ಬಾವಂಗೆ ಒಂದು ಹೊಸ ಜೀವನ ಕಟ್ಕೊಳ್ಳೋಣ. ಮಾಡಿದ ತಪ್ಪನ್ನ ತಿದ್ಕೊಳ್ಳೋಣ. ಇಂದ್ರ, ದಯವಿಟ್ಟು ಅಂಥ ತಪ್ಪು ನಿರ್ಧಾರಗಳನ್ನು ತಗೋಬೇಡ. ಅದೆಲ್ಲ ಆಗದೆ ಇರೋ ಮಾತು. ಅದು ಹಾಗಲ್ಲ ಬಾವ. ಇಂದ್ರ, ಈಗ ಮಾತೆಲ್ಲ ಬೇಡ. ಮೊದಲು ಊಟ ಮಾಡೋರಂತೆ. ಬನ್ನಿ, ಕೈಕಾಲು ತೊಳ್ಕೊಳ್ಳಿ. ಎದ್ದು ಬನ್ನಿ. ಅಮ್ಮ, ಇದೇನಮ್ಮ ಇದು?
ಎಲ್ರೂ ಯಾಕೋ ಒಂದಾಗೋ ತರ ಕಾಣಿಸ್ತಿದ್ದಾರೆ. ಏನಾದ್ರೂ ಮಾಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಆ ಶಿವರಾಜು ಇವತ್ತಿ ಮನೇಲಿ ಒಂದ್ ತುತ್ತು ಅನ್ನನೂ ತಿನ್ಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಸೊ ನೀವನಾ ಶ್ರೀರಾಮ ನೋಡ್ಕೋತಿದ್ದು? ಹೌದು ಸರ್, ನಾನೇ. ಲಾಸ್ಟ್ ಟೈಮ್ ಅವ್ರನ್ನ ಯಾವಾಗ ನೋಡಿದ್ರಿ? ನಾನು ಡೈಲಿ ಅವ್ರಿಗೆ ಚೆಕಪ್ ಮಾಡಿ ಮೆಡಿಸಿನ್ಸ್ನೆಲ್ಲ ನೋಡ್ಕೊಳ್ತಿದ್ದೆ. ನಾನು ಅವತ್ತು ಅವ್ರಿಗೆ ಚೆಕಪ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಡ್ಯೂಟಿ ಮುಗಿಸಿ ಮನೆಗೆ ಹೋಗಿದ್ದೆ. ಬೆಳಗ್ಗೆ ಬಂದಾಗ ಅವ್ರ ತಮ್ಮ ಕಾಣಿಸ್ತಿಲ್ಲ ಅಂತ ಕೂಗಾಡ್ತಿದ್ರು. ಅವಾಗ್ಲೇ ನನಗೂ ಗೊತ್ತಾಗಿದ್ದು ಸರ್. ಖರೆ ಹೇಳುವ, ನೀನು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾದ್ರೆ ಈ ದ್ರೋಣ ಇನ್ನೊಂದು ಮುಖ ನೋಡ್ಬೇಕಾಕೈತೆ. ಇಲ್ಲ ಸರ್, ಬೇಕಿದ್ರೆ ಅವ್ರನ್ನೇ ಕೇಳಿ. ಹೌದು ಸರ್, ನನ್ನ ತಮ್ಮ ಕಾಣೆ ಆದಾಗ ಇವರು ಡ್ಯೂಟಿಲಿ ಇರ್ಲಿಲ್ಲ. ಇವರು ಆಗ್ತಾನೆ ಡ್ಯೂಟಿಗೆ ಬಂದ್ರು. ಹಾಗಂತ ಇವ್ರ ಮೇಲೆ ಅನುಮಾನ ಇಲ್ಲ ಅಂತೇನಿಲ್ಲ ಸರ್. ಇವ್ರದು ಇದು ಪ್ರೀ ಪ್ಲಾನ್ ಆಗಿರ್ಬೋದಲ್ವಾ? ಪ್ರೀ ಪ್ಲಾನಾ? ಮೇಡಮ್, ಏನು ಹೇಳ್ತಿದ್ದೀರಾ ನೀವು? ಅದನ್ನು ನಾನು ಹೇಳ್ತೀನಿ ಡಾಕ್ಟರ್ ಸಾಹೇಬ್ರೆ. ಅವ್ವ ಮಗಳಿಗೆ ನಿಮ್ಮ ದವಾಖಾನೆ ಮೇಲೆ ಅನುಮಾನ ಐತಿ. ಇವರ ತಮ್ಮ ಕಾಣೆ ಆಗಕ್ಕೆ ನೀವ ಕಾರಣ ಅಂತ ಹೇಳಕತ್ತಾರೆ. ಅಂದ್ರೆ ನಿಮ್ಮ ದವಾಖಾನೆ ಒಳಗೆ ಇಲ್ಲೀಗಲ್ ಆಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಕತ್ತೀರಿ ಅಂತ ಹೇಳಕತ್ತಾರೆ. ಸರ್, ಸುಳ್ಳು ಸರ್. ನಾವಂತೂ ಆ ಥರ ಕೆಲಸ ಮಾಡೋರು ಅಲ್ವೇ ಅಲ್ಲ ಸರ್. ಸರ್, ನಮ್ಮ ಹತ್ರ ಎಂತೆಂಥ ದೊಡ್ಡ ದೊಡ್ಡವರೆಲ್ಲ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ. ಸುತ್ತಮುತ್ತ ಹತ್ತಳ್ಳಿಗೂ ನಮ್ಮ ಹಾಸ್ಪಿಟಲ್ ತುಂಬ ಫೇಮಸ್ಸು ಸರ್. ಸರ್, ನನಗೆ ಯಾಕೋ ನಮ್ಮ ಹತ್ರ ದುಡ್ಡು ಕೀಳಬೇಕು ಅಂತ ಇವ್ರ ತಮ್ಮನ್ನ ಬಚ್ಚಿಟ್ಟು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಸರ್. ಸ್ಟೇಷನ್ಗೆ ಕರ್ಕೊಂಡೋಗಿ ಇವ್ರನ್ನ ಸರಿಯಾಗಿ ವಿಚಾರಿಸಿದ್ರೆ ಸತ್ಯ ಹೊರಗೆ ಬರುತ್ತೆ ಸರ್. ವಿಚಾರಣೆನ ಹೆಂಗೆ ಮಾಡಬೇಕು ಅಂಥೇಳಿ ನಾನು ನಿಮ್ಮ ಕಡೆಯಿಂದ ಹೇಳಿಸ್ಕೋಬೇಕಾಗಿಲ್ಲ ಡಾಕ್ಟರ್ ಸಾಹೇಬ್ರೆ. ಅನುಮಾನ ಅಂತ ಬಂದ್ರೆ ನಾನು ಯಾವ ನನ್ನ ಮಗನ್ನೂ ಬಿಡಂಗಿಲ್ಲ. ಏನ್ ಸರ್ ಹೇಳ್ತಿದ್ದೀರಾ ನೀವು? ನಮ್ಮ ಮಗನ್ನ ನಾವೇ ಕಿಡ್ನಾಪ್ ಮಾಡ್ತೀವ? ನೀವು ನಮ್ಮ ಮೇಲೆ ಅನುಮಾನ ಪಡುವಾಗ ನಾವ್ಯಾಕೆ ನಿಮ್ಮ ಮೇಲೆ ಅನುಮಾನ ಪಡಬಾರ್ದು? ಕರೆಕ್ಟ್ ಕರೆಕ್ಟ್ ಸರ್. ಆದ್ರೆ ಅನುಮಾನ ಬರಕ್ಕ ನಿಮಗಿನ್ನ ಟೈಮ್ ಐತಿ. ಈಗ ನಿಮ್ಮ ದವಾಖಾನೆ CCTV ಫುಟೇಜ್ ಚೆಕ್ ಮಾಡೋಣ. ಯಾಕೆ ಡಾಕ್ಟರ್ ಸಾಹೇಬ್ರೆ ಮಖ ಒಂಥರ ಆತು? ಅದು ಸರ್, ನಮ್ಮಲ್ಲಿ CCTV ಇಲ್ಲ ಸರ್. CCTV ಬರೋಬ್ಬರಿ ಕೆಲಸ ಮಾಡುವಲ್ತೋ ಅಥವಾ CCTVನ ಹಾಕ್ಸಿಲ್ಲೋ? CCTVನೇ ಇಲ್ಲ ಸರ್. ಏನು ಡಾಕ್ಟರ್ ಸಾಹೇಬ್ರೆ, ಸುತ್ತಮುತ್ತ 10 ಹಳ್ಳಿಯಿಂದನೂ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರ ಅಂತ ಹೇಳಿದ್ರಿ. ಇಂಥ ದೊಡ್ಡ ದವಾಖಾನೆ ಒಳಗೆ CCTV ಇಲ್ಲ ಅಂದ್ರೆ ಏನರ್ಥ? ಅದು ಪೇಷಂಟ್ಗಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತಲ್ಲ ಸರ್, ಅದಕ್ಕೆ ಹಾಕಿಲ್ಲ ಸರ್. ನಾನು ವಾರ್ಡ್ ಒಳಗೆ ಕೇಳಾಕತ್ತಿಲ್ಲ, ಹೊರಗೆ ಕೇಳಾಕತ್ತೀನಿ. ಹೊರಗಡೆನೂ ಇಲ್ಲ ಸರ್. ಓ, ನೀವು ದವಾಖಾನೆ ಹೊರಗೂ ಡ್ರೆಸ್ ಚೇಂಜ್ ಮಾಡಿಸ್ತೀರೇನ್ರಿ ಡಾಕ್ಟರ್ ಸಾಹೇಬ್ರೆ? ಯಾಕೆ ಹಾಕ್ಸಿಲ್ಲ?